ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶೂನ್ಯಪೀಠಾಧೀಶ್ವರ ಅಲ್ಲಮಪ್ರಭುದೇವರ ಒಂದು ವಚನವನ್ನು ನಾವು ನೋಡೋಣ. ಪ್ರಣತೆ ಇದೆ, ಬತ್ತಿ ಇದೆ, ಜ್ಯೋತಿ ಬೆಳಗುವಡೆ ತೈಲವಿಲ್ಲದೆ ಎಂಥಯ್ಯ. ಪ್ರಣತೆಯೂ ಇದೆ, ಬತ್ತಿಯೂ ಇದೆ, ಜ್ಯೋತಿ ಬೆಳಗುವಡೆ ತೈಲವಿಲ್ಲದೆ ಎಂಥಯ್ಯ. ಗುರು ಇದ್ದಾನೆ, ಶಿಷ್ಯನೂ ಇದ್ದಾನೆ. ಶಿಷ್ಯಂಗೆ ಸುಜ್ಞಾನಮಂಕುರಿಸದನ್ನಕ್ಕ ಭಕ್ತಿ ಎಂತಯ್ಯ. ಗುರು ಇದೆ, ಶಿಷ್ಯನೂ ಇದೆ. ಶಿಷ್ಯನಲ್ಲಿ ಸುಜ್ಞಾನವಂಕುರಿಸದನ್ನಕ್ಕ ಭಕ್ತಿ ಎಂತಯ್ಯ. ಸೋಹಂ ಎಂಬುದ ಕೇಳಿ ದಾಸೋಹ ಮಾಡದಿದ್ದರೆ, ಸೋಹಂ ಎಂಬುದ ಕೇಳಿ ದಾಸೋಹ ಮಾಡದಿದ್ದರೆ ಅತಿಗಳೆವ ನಮ್ಮ ಗುಹೇಶ್ವರ ಲಿಂಗ. ಅತಿಗಳೆವ ನಮ್ಮ ಗುಹೇಶ್ವರ ಲಿಂಗ. ಇಲ್ಲಿ ಅಲ್ಲಮಪ್ರಭುದೇವರು ಒಬ್ಬ ಶಿಷ್ಯನಲ್ಲಿ ದಾಸೋಹ ಭಾವ ಇರಬೇಕು ಅನ್ನೋದನ್ನು, ನಾನು, ನಂದು, ನನ್ನಿಂದ ಅನ್ನುವಂಥ ಒಂದು ಅಹಂ ಅಲ್ಲಿ ಆತನಲ್ಲಿದ್ದಾಗ ಅದು ಭಕ್ತಿ ಅಳವಡೋದಿಲ್ಲ. ಅದೇ ದಾಸೋಹ ಭಾವ ಅನ್ನುವಂಥ ಒಂದು ಸುಜ್ಞಾನ ಅಲ್ಲಿ ಅಂಕುರಿಸಿದಾಗ ಮಾತ್ರ ಅದು ಭಕ್ತಿ ಅಳವಡತತಿ ಅನ್ನೋದನ್ನು ಈ ವಚನದಲ್ಲಿ ಅವರು ಹೇಳ್ತಾ ಇದ್ದಾರೆ. ಪ್ರಣತೆ ಇದೆ, ಬತ್ತಿ ಇದೆ, ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದು. ಅಂದರೆ ಇವತ್ತೊಂದು ಪಣತೆ ಇದೆ ಮತ್ತು ಬತ್ತಿ ಇದೆ. ಅವು ಎರಡೂ ಇದ್ದಾಗ ಅಲ್ಲಿ ಒಂದು ದೀಪದ ಒಂದು ಬೆಳಕು ಬೇಕಾಗಿತ್ತು ಅಂತ ಕೇಳಿದಾಗ ಅಲ್ಲಿ ತೈಲ, ಎಣ್ಣೆ ಬೇಕಾಗ್ತದೆ. ಕೇವಲ ಒಂದು ಪ್ರಣತೆ ಮತ್ತು ಒಂದು ಬತ್ತಿಯಿಂದ ಅಲ್ಲಿ ಬೆಳಕಿನ ಒಂದು ಪ್ರಭೆಯಲ್ಲಿ ಹರಡೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದ್ರೆ ಒಂದು ತೈಲ, ಒಂದು ಎಣ್ಣೆ, ಅದಕ್ಕೆ ಆ ಜ್ಯೋತಿ ಬೆಳಗಬೇಕಾಗಿತ್ತು ಅಂದ್ರೆ ಅಲ್ಲಿ ಒಂದು ಅವಶ್ಯಕತೆ ಇದೆ ಅನ್ನೋದನ್ನು ಇಲ್ಲಿ ಅಲ್ಲಮಪ್ರಭುದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಗುರು ಇದೆ, ಶಿಷ್ಯನೂ ಇದ್ದಾನೆ. ಅಲ್ಲಿ ಒಬ್ಬ ಗುರುನೂ ಇದ್ದಾನೆ ಮತ್ತು ಆ ಗುರುವಿಗೆ, ಆ ಶಿಷ್ಯನಿಗೆ ಒಂದು ಅನುಗ್ರಹ ಮಾಡಿಸಿಕೊಳ್ಳಲು ಬಂದಂಥ ಒಬ್ಬ ಶಿಷ್ಯನೂ ಇದ್ದಾನೆ. ಅಲ್ಲಿ ಗುರು ಶಿಷ್ಯರು ಇಬ್ಬರು ಇದ್ದಾಗ ಅಲ್ಲಿ ಒಂದು ಅನುಗ್ರಹವನ್ನು ಆತ ಮಾಡಿದಾಗ ಅಲ್ಲಿ ಆ ಶಿಷ್ಯನಲ್ಲಿ ಅಲ್ಲಿ ಗುರು ಅನ್ನುವುದು ಒಂದು ಪ್ರಣತೆಯಾದರೆ, ಶಿಷ್ಯ ಅನ್ನುವ ಒಂದು ಬತ್ತಿ ಆದರೆ ಅಲ್ಲಿ ಸುಜ್ಞಾನ ಅನ್ನುವಂಥ ಒಂದು ತೈಲ ಅಲ್ಲಿ ಬೇಕಾಗ್ತದೆ. ಆ ಸುಜ್ಞಾನ ಅನ್ನುವಂಥ ಒಂದು ತೈಲ ಅಲ್ಲಿ ಇಲ್ಲದೆ ಹೋದರೆ ಆ ಭಕ್ತಿ ಅನ್ನುವಂಥ ಪ್ರಭೆ, ಆ ಭಕ್ತಿ ಅನ್ನುವಂಥ ಜ್ಯೋತಿ ಅಲ್ಲಿ ಬೆಳಗೋದಿಲ್ಲ ಅನ್ನೋದನ್ನು ಇಲ್ಲಿ ಅಲ್ಲಮಪ್ರಭುದೇವರು ಇಲ್ಲಿ ಹೇಳ್ತಾರೆ. ಅಲ್ಲಿ ಶಿಷ್ಯ ಗುರು ಇಬ್ಬರೂ ಇದ್ದರೂ ಅಲ್ಲಿ ಹೇಗೆ ಅಲ್ಲಿ ಆ ಸುಜ್ಞಾನ ಆ ಶಿಷ್ಯನಲ್ಲಿ ಅಂಕುರಿಸದೇ ಹೋದರೆ, ಬರದೇ ಹೋದರೆ, ಜ್ಞಾನ ಅನ್ನುವಂಥದ್ದು ಅಲ್ಲಿ ಬರದೇ ಹೋದಾಗ ಆತನಲ್ಲಿ ಭಕ್ತಿ ಅನ್ನುವಂಥ ಪ್ರಭೆ ಅಲ್ಲಿ ಬೆಳಗೋದಿಲ್ಲ ಅನ್ನೋದನ್ನು ಇಲ್ಲಿ ಅಲ್ಲಮಪ್ರಭುದೇವರು ಇಲ್ಲಿ ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ, ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದರೆ, ಅಲ್ಲಿ ನಾನು, ನನ್ನಿಂದ ಅಂತೂ ಒಂದು ಹಮ್ಮು ಬಿಮ್ಮುನಿಂದ ಇದ್ದಾಗ ಅಲ್ಲಿ ನಾನು ಶಂಕರ ಅನ್ನುವಂಥ ಭಾವ ಇದ್ದಾಗ ಅಲ್ಲಿ ಆ ಭಕ್ತಿ ಅದು ಅಳವಡೋದಿಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ಕಿಂಕರನಾಗಬೇಕು ಅಂತಾರೆ. ದಾಸೋಹ ಭಾವದಿಂದ ಅಲ್ಲಿ ಕಿಂಕರನಾದಾಗ ಎಲ್ಲದೂ ಶಂಕರರು, ನಾನು ಕಿಂಕರ ಅನ್ನುವಂಥ ಒಂದು ವಿನಯ ಭಾವ, ವಿಧೇಯತೆ ಅಲ್ಲಿ ಬರದೇ ಹೋದಾಗ ಅಲ್ಲಿ ಆ ದೇವರು ಏನು ಮಾಡ್ತಾನೆ, ಅತಿಗಳಿತಾನಂತ. ಅಂದರೆ ಹೀಯಾಳಿಸ್ತಾನ. ನೀನೆಂಥ ಗುರು, ನೀನೆಂಥ ಶಿಷ್ಯ ಅಂತ ಹೇಳಿ ಅಲ್ಲಿ ಆ ದೇವರು ಅವ್ರನ್ನ ಒಪ್ಪಿಕೊಳ್ಳೋದಿಲ್ಲ, ಅವನ ಹೀಗಳಿತಾನ ಅಂತ ಹೇಳಿ ಇಲ್ಲಿ ಅಲ್ಲಮಪ್ರಭುದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಶಿಷ್ಯನಲ್ಲಿ ಒಂದು ದಾಸೋಹ ಭಾವ ಮೂಡಬೇಕಾಗಿತ್ತು, ನಾನು ಅಂತ ಅಹಂ ಹೋಗಬೇಕಾಗಿತ್ತು, ನಾನು ಕಿಂಕರ ಅನ್ನುವಂಥ ಒಂದು ಭಾವನೆ ಬರಬೇಕು ಅಂತ ಕೇಳಿದಾಗ ಅಲ್ಲಿ ಹೇಗೆ ಒಂದು ಪ್ರಣತೆ ಬತ್ತಿಗೆ ಅಲ್ಲಿ ಒಂದು ತೈಲ ಸೇರಿದಾಗ ಹೇಗೆ ಒಂದು ಪ್ರಭೆಯಲ್ಲಿ ಬೀಳ್ತದಲ್ಲ,
ಹಾಗೆ ಅಲ್ಲಿ ಒಂದು ಶಿಷ್ಯನಲ್ಲಿ ಒಂದು ಸುಜ್ಞಾನ ಒಂದು ಅಂಕುರಿಸಿದಾಗ ಅಲ್ಲಿ ಭಕ್ತಿ ಅನ್ನುವಂಥದ್ದು ಏನು ಬರ್ತದಲ್ಲ ಅದು ಹಾಗಾದರೆ ಬರಬೇಕು ಅಂತ ಕೇಳಿದಾಗ ಮತ್ತೆ ಅಲ್ಲಿ ನಾವು ಏನು ಮಾಡಬೇಕಂದ್ರೆ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ವಚನ ಮಾಡಿಕೊಂಡಾಗ ಅಲ್ಲಿ ನಾನು ನನ್ನಿಂದ ಅನ್ನುವಂಥ ಒಂದು ಹಮ್ಮು ಬಿಮ್ಮು ಅಲ್ಲಿ ಹೋಗಿ ನಾನು ಕಿಂಕರ, ನಾನು ವಿಧೇಯನಾಗಿದ್ದೇನೆ ಅನ್ನುವಂಥ ಒಂದು ಭಾವನೆ ಅಲ್ಲಿ ನಮಗೆ ಬರ್ತೈತಿ. ಹಾಗೆ ಬಂದಾಗ ನಾವು ಒಬ್ಬ ಉತ್ತಮ ಭಕ್ತರಾಗೋದಕ್ಕೆ ಸಾಧ್ಯವಿದೆ. ಇಲ್ಲದೆ ಹೋದರೆ ಆ ಹಮ್ಮು ಬಿಮ್ಮುಗಳಿಂದ ಇದ್ದಾಗ ಅಲ್ಲಿ ಅದು ಸಾಧ್ಯವಿಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕು. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ವಚನವನ್ನು ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣ.